ಆತ್ಮೀಯ ವೀಕ್ಷಕರ, ಇವತ್ತು 1/1/2026 ಅಂದರೆ ಹೊಸ ವರ್ಷ ಅಲ್ವಾ. ಎಲ್ಲರೂ ಹೊಸ ವರ್ಷಕ್ಕೆ ಹೊಸ ಕನಸುಗಳನ್ನು ಕಟ್ತೀರಾ. ವರ್ಷದ ಕೊನೆಯಲ್ಲಿ ಆ ಕನಸುಗಳು ನೆರವೇರುತ್ತೆ ಅನ್ನೋ ಭರವಸೆಯನ್ನು ಕೂಡ ಕಟ್ತೀರಾ. ಆ ಕನಸುಗಳು ನೆರವೇರದೇ ಇದ್ದಾಗ ಬೇಜಾರು ಕೂಡ ಆಗ್ತೀರಾ. ಆ ಕನಸುಗಳೇ ಬೇಡ, 1 ವರ್ಷ ಸಮಯನೂ ನಂದು ವ್ಯರ್ಥ ಆಯಿತು ಅಂದ್ಕೊಂಡು ಕನಸುಗಳನ್ನು ಬಿಡೋರಿಗೆ ಮತ್ತು ಹೊಸ ವರ್ಷಕ್ಕೆ ಹೊಸ ಕನಸುಗಳನ್ನು ಕಟ್ಟೋರಿಗೆ ನನ್ನದೊಂದು ಅನಿಸಿಕೆಯನ್ನು ಹೇಳೋದಕ್ಕೆ ವ್ಯಕ್ತಪಡಿಸ್ತೇನೆ. ಏನಪ್ಪ ಅಂದರೆ, ಕೆಲವೊಬ್ಬರು ಹೊಸ ವರ್ಷ ಬಂದಾಗ ಕನಸುಗಳನ್ನು ಕಟ್ಟಿರ್ತೀರ. 1/1/2025 ಅಂದರೆ ಜನವರಿ 2025ರಲ್ಲಿ ಕೆಲವೊಬ್ಬರು ಕನಸುಗಳನ್ನು ಕಟ್ಟಿರ್ತೀರ. ಕೆಲವೊಬ್ಬರ ಕನಸುಗಳು ನೆರವೇರಿರುತ್ತೆ, ಬಟ್ ಕೆಲವೊಬ್ಬರ ಕನಸುಗಳು ನೆರವೇರಿರಲ್ಲ. ಕನಸುಗಳು ನೆರವೇರೋದು ಸತತ ಪ್ರಯತ್ನ ಇರುತ್ತೆ. ಒಂದು, ಅವರ ಹಾರ್ಡ್ ವರ್ಕು, ಅವರ ಎಫರ್ಟು ಅವರನ್ನು ಕನಸಿಂದ ನೆರವೇರಿಸ್ಕೊಳ್ಳೋದಕ್ಕೆ, ಕನಸನ್ನು ನನಸಾಗೋದಕ್ಕೆ ಒಂದು ದಾರಿ ದೀಪವಾಗಿ ನಿಂತುಕೊಂಡಿರುತ್ತೆ. ಬಟ್ ಇನ್ನು ಕೆಲವೊಬ್ಬರ ಕನಸುಗಳು ನೆರವೇರಿರಲ್ಲ. ಯಾರ ಕನಸುಗಳು ನೆರವೇರಿದೆ ನೋಡಿ, ಅವರ ಕನಸುಗಳು ಚಿಕ್ಕದಾಗಿರುತ್ತೆ. ಒಂದು, ಇಲ್ಲ ಸತತ ಪ್ರಯತ್ನ, ಅವರ ಅತಿಯಾದ ಶ್ರಮ ಅವರನ್ನು ಕನಸಿಂದ ನನಸಿನ ದಾರಿಗೆ ಕರ್ಕೊಂಡು ಹೋಗಿರುತ್ತೆ. ಅವ್ರಿಗೆ ವಿಶ್ವಾಸನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರ ಕನಸುಗಳು ಕಟ್ಟಿದ್ರೋ ಅವರಿಗೆ ನನಸಾಗಿದೆಯೋ. ಮತ್ತು ನಮ್ಮ ಕೆಟಗರಿ ಅಂತ ಬಂದರೆ, ಕನಸುಗಳನ್ನು ಪ್ರತಿ ವರ್ಷ ಕಟ್ತೀವಿ, ಪ್ರಯತ್ನವೂ ಮಾಡೋದಿಲ್ಲ, ಆ ಕನಸುಗಳು ಕೂಡ ನೆರವೇರೋದಿಲ್ಲ. ಇವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿ ವರ್ಷ ಕನಸನ್ನು ಕಟ್ತೀರಾ, ಬಟ್ ನಿಮ್ಮ ಕನಸುಗಳು ದೊಡ್ಡವಾಗಿದ್ದರೆ ಒಂದೇ ವರ್ಷದಲ್ಲಿ ನೆರವೇರೋದಿಲ್ಲ. ಅದನ್ನು ತಲೆಯಲ್ಲಿ ಇಟ್ಕೊಂಬಿಡಿ. ಯಾಕಂದರೆ ಎಲ್ಲರ ಕನಸು ನೆರವೇರ್ತಾ ಇದೆ, ನನ್ನ ಕನಸು ನೆರವೇರ್ತಿಲ್ಲ ಅಂತೇಳಿ ನೀವೇನಾದರೂ ಬೇಜಾರಾಗಿ ಕನಸುಗಳನ್ನು ಬಿಟ್ಟು ಬೇರೆ ಒಂದು ಕನಸನ್ನು ಕಟ್ಟೋಕೆ ಹೋಗ್ತೀರಾ ಅಂದ್ಕೊಂಡ್ರೆ, ನಿಮ್ಮ ಸಮಯ ವ್ಯರ್ಥ ಆಗಿದೆ ಅಂದ್ಕೊಂಡ್ರೆ, ನೀವು ಕಟ್ಟಿರೋ ಕನಸು, ಗುರಿ, ನಿಮ್ಮ ಆಸೆ, ಬಯಕೆ ಎಲ್ಲವನ್ನ ಬದಿಗೊತ್ತಿ ಹೊಸದನ್ನು ಸ್ಟಾರ್ಟ್ ಮಾಡಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ ಅಂದರೆ ಒಂದು ಸಲ ಯೋಚನೆ ಮಾಡಿ, ನಾನು ಯಾವ ಉದ್ದೇಶವನ್ನು ಇಟ್ಕೊಂಡು ಆ ಕನಸನ್ನು ಕಟ್ಟಿದ್ದೆ ಅಂತ ಒಂದು 10 ನಿಮಿಷ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಿ. ಇಡೀ 1 ವರ್ಷ ಕನಸಿಗೋಸ್ಕರ ನಾನು ಹೋರಾಡಿದ್ದೀನೋ ಇಲ್ವೋ? ಕನಸಿಗಾಗಿ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಎಫರ್ಟು ಅಥವಾ ಪ್ರಯತ್ನ ಮಾಡಿದ್ದೀನೋ ಇಲ್ವೋ? ಅಷ್ಟು ಪ್ರಯತ್ನವೂ ಮಾಡಿದ್ದೀನಿ, ಫುಲ್ ಎಫರ್ಟು ನಂದಿದೆ, 99% ಎಫರ್ಟ್ ನಾನು ಹಾಕಿದ್ದೀನಿ. ಆದರೂ ನನ್ನ ಕನಸು ನೆರವೇರಿಲ್ಲ ಅಂತ ನಿಮಗೆ ಅನಿಸಿದಾಗ ನಿಮ್ಮ ಕನಸು ದೊಡ್ಡದಾಗಿರುತ್ತೆ. ಒಂದು, ಇಲ್ಲ ಕನಸುಗಳನ್ನು ನನಸಾಗೋದಕ್ಕೆ ನಿಮ್ಮ ಸಾಮರ್ಥ್ಯ ಕಡಿಮೆ ಇರುತ್ತೆ. ನೀವು ಯಾವುದಾದ್ರೂ ನಿಮ್ಮ ಕೈಲಾಗದೇ ಇರೋ ಕನಸನ್ನು ಕಟ್ಟಿ ಅದರ ಒಂದೇ ಕನಸಲ್ಲಿ ಸಮಯವನ್ನು ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ. ಅದೇ ಒಂದು ವಿಷಯ ಏನಪ್ಪ ಅಂದರೆ, ಕನಸುಗಳನ್ನೇನು ಕಟ್ಟಿರ್ತೀರಲ್ಲ, ಈ ಕನಸುಗಳು ನೆರವೇರದೇ ಇದ್ದಾಗ ಹೊಸ ಕನಸನ್ನು ಕಟ್ಟೋದು ಸುಲಭ. ಅದನ್ನು ನೆರವೇರದಿದ್ದಾಗ, ಅದರಿಂದ ನಿರಾಶೆ ಆದಾಗ ಮನಸ್ಸಿಗೆ ಬೇಜಾರಾಗುತ್ತೆ. ಮತ್ತು ಕನಸುಗಳನ್ನು ನೀವೇನು ಕಟ್ತಿರಲ್ಲ, ಆ ಕನಸುಗಳು ಕಟ್ಟಿದ ಮೇಲೆ ಅದಕ್ಕೆ ಪ್ರಯತ್ನವೂ ಪಟ್ಟಿರ್ತೀರ, ಕನಸುಗಳು ನೆರವೇರ್ತಾ ಇಲ್ಲ, ಬಟ್ ಕನಸುಗಳನ್ನು ಬಿಡಬೇಕು ಅಂದ್ಕೊಂಡಿರ್ತೀರ ನೋಡಿ. ಒಂದು ಗುರಿ, ಈ ವರ್ಷ ನಾನು ಇದನ್ನು ಮಾಡಿಕೊಳ್ಳೇಬೇಕು. ಕೆಲವೊಂದಿಷ್ಟು ಪರಿಸ್ಥಿತಿಗಳು, ಸಂದರ್ಭಗಳು ಅವರನ್ನು ತುಳಿದಿರುತ್ತೆ. ಬಟ್ ಕೆಲವೊಂದಿಷ್ಟು ಮನೆ ಪರಿಸ್ಥಿತಿಗಳಾಗಿರ್ಬೋದು, ಅವರ ವೈಯಕ್ತಿಕ ಪರಿಸ್ಥಿತಿಗಳಾಗಿರ್ಬೋದು, ಅದನ್ನು ತುಳಿದಿರುತ್ತೆ. ಗೆದ್ದವರನ್ನು ನೋಡಿ ನಾನು ಅದೇ ವರ್ಷ ಗೆದಿಬೇಕು ಅನ್ನೋದನ್ನು ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ಅವ್ರಿಗೊಂದು ಒಳ್ಳೆಯ ಸಮಯ ಬಂದಿದೆ, ಅವರ ಪರಿಶ್ರಮಕ್ಕೆ ತಕ್ಕಾಗೆ ಪ್ರಯತ್ನ ಪಟ್ಟಿದ್ದಾರೆ, ಅವ್ರು ಗೆದ್ದಿದ್ದಾರೆ. ಬಟ್ ನಾವು ಗೆದಿಬೇಕು ಅಂದರೆ ನಮ್ಮ ಪರಿಶ್ರಮನ ನಾವು ಪಡಬೇಕು. ಅದಾದಮೇಲೆ ಗೆಲುವು ನಮ್ದಾಗುತ್ತೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡೋಣ. ಕನಸುಗಳನ್ನು ಬಿಡ್ತೀನಿ ಅನ್ನೋರಿಗೆ, ಯಾಕಂದರೆ 2025ರಲ್ಲಿ ಜನವರಿ ತಿಂಗಳಲ್ಲಿ ಯಾರು ಕನಸುಗಳನ್ನು ಕಟ್ಟಿದ್ರಲ್ಲ, ಇಲ್ಲಿಗೆ ನಾನು ಬಿಡ್ತೀನಿ ಅನ್ನೋರಿಗೆ ನನ್ನ ಅನಿಸಿಕೆ ಏನು ಅಂದರೆ, ಕನಸುಗಳನ್ನು ಕಟ್ಟಬೇಕಾದ್ರೆ ನೀವು ಏನು ಯೋಚನೆ ಮಾಡಿ ಕಟ್ಟಿದ್ರೆ, ನಾನು ಏನು ಮನಸ್ಸಲ್ಲಿ ಇಟ್ಕೊಂಡು ಕನಸುಗಳನ್ನು ಕಟ್ಟಿದ್ದೆ, ನಾನು ತಪ್ಪಾಗಿ ನಿರ್ಧಾರ ತೊಗೊಂಡ್ಬಿಟ್ಟೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಬೇರೆಯವ್ರು ಯಾರು ಒಪಿನಿಯನ್ನು ಕೇಳೋಕೆ ಹೋಗಬೇಡಿ. ನಾನು 1 ವರ್ಷ ನಂದು ವ್ಯರ್ಥ ಆಯಿತು, ಇದ್ರ ಮುಂದುವರೆದು ನಾನು ಅದೇ ಕನಸಿಗಾಗಿ ಹೋರಾಡಿದ್ರೆ ವ್ಯರ್ಥ ನನ್ನ ಸಮಯ. ಹೊಸ ಕನಸನ್ನು ಕಟ್ಟೋಣ ಅನ್ನೋ ಆಸೆ ನಿಮಗಿದ್ರೆ ಆ ಕನಸನ್ನು ಬಿಟ್ಟುಬಿಡಿ. ಯಾಕಂದರೆ ಎಲ್ಲ ಕನಸುಗಳು ನೆರವೇರಲ್ಲ, ನೆರವೇರುವಷ್ಟು ಪ್ರಯತ್ನವೂ ಕೂಡ ನಾವು ಮಾಡೋಂಗಿಲ್ಲ. ಅವೇ ಕನಸುಗಳ ಹಿಂದೆ ಹೋದರೆ ನಮ್ಮ ಮನೆ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಮತ್ತು ಅದರ ಜೊತೆಗೆ ಓಡ್ತಾ ಇರೋ ಕಾಲದ ಜೊತೆಗೆ ಓಡೋದಕ್ಕಾಗೋದಿಲ್ಲ.
ಹಂಗಾಗಿ ನೀವು ಕನಸುಗಳನ್ನು ಬಿಟ್ಟು ಬಿಡ್ತೀವಿ ಅಂದರೆ ಮತ್ತೊಂದು ಹೊಸ ಕನಸನ್ನು ಇವತ್ತು ಕಟ್ಟಿರ್ತೀರ. ಇಲ್ಲಿಂದ 2026 ಡಿಸೆಂಬರ್ 31 ತನಕ 365 ದಿನ ಇರುತ್ತೆ ನಮಗೆ. ಅದರಲ್ಲಿ ಎಲ್ಲ ಬಿಟ್ಟರು ಆ ಕನಸುಗಳಿಗಾಗಿ ನಾವು ಎಷ್ಟು ಪ್ರಯತ್ನ ಮಾಡಿದ್ದೀವಿ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಬೆಳಗ್ಗೆ ಎದ್ದೇಳ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ಬಟ್ ಕೆಲಸನೇ ಕನಸಾಗಿರಬಾರ್ದು. ಕನಸು ಕೆಲಸದ ಜೊತೆನೇ ಇರಬೇಕು. ಅಂದಾಗ ಮಾತ್ರ ಕನಸುಗಳಿಗೂ ಒಂದು ಅರ್ಥ ಉಳಿಯುತ್ತೆ. ನಾವೇನೇ ಆಗಿರಲಿ ಸ್ನೇಹಿತರೆ, ಕನಸುಗಳಿಲ್ಲದೆ ಹೋದರೆ ಜೀವನನೇ ನಶ್ವರ ಅನಿಸುತ್ತೆ. ಯಾಕಂದರೆ ಪ್ರತಿದಿನ ಎದ್ದು ಓಡಾಡುವಂಥದ್ದು ಒಂದು ಕನಸೆ. ಪ್ರತಿದಿನ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೂ ಒಂದು ಕನಸು ಇರುತ್ತೆ, ನಾನು ಜೀವನದಲ್ಲಿ ಈ ರೀತಿ ಇರಬೇಕು. ದೊಡ್ಡ ದೊಡ್ಡ ಕನಸುಗಳು ಇಟ್ಕೊಂಡವ್ರು ಅಷ್ಟೇ ಕನಸುಗಾರರಲ್ಲ. ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಕನಸುಗಳು, ಸಾಮಾನ್ಯರಿಗೆ, ಮಿಡಲ್ ಕ್ಲಾಸ್ ನಮ್ಮಂಥ ಜನರಿಗೆ ಕೆಲವೊಂದಿಷ್ಟು ಕನಸುಗಳಿರುತ್ತೆ. ಇಷ್ಟು ವರ್ಷ ಆದಮೇಲೆ ನನಗೆ ಪ್ರಮೋಷನ್ ಆಗಬೇಕು, ಸ್ಯಾಲ್ರಿ ಜಾಸ್ತಿ ಆಗಬೇಕು, ಒಂದು ಒಳ್ಳೆ ಮನೆ ಕಟ್ಟಬೇಕು, ಒಂದು ಸಣ್ಣ ಕಾರ್ ತೊಗೋಬೇಕು, ಒಂದು ಸಣ್ಣ ಬೈಕ್ ಇರಬೇಕು. ಈ ಎಲ್ಲ ಕನಸುಗಳು ನಿಧಾನವಾಗಿ ನೆರವೇರುತ್ತೆ ಹೊರತಾಗಿ ಅವಸರದಲ್ಲಿ ಒಂದೇ ವರ್ಷಕ್ಕೆ ನೆರವೇರುವಂಥವಲ್ಲ. ಒಂದೇ ವರ್ಷ ನೀವು ಕನಸುಗಳನ್ನು ಕಟ್ಟಿ ಅದೇ ಕನಸು ಆಗಿಲ್ಲ ಅಂತೇಳಿ ನಿರಾಶೆ ಆಗೋಕ್ಕೆ ಹೋಗಬೇಡಿ. ಕೆಲವೊಂದಿಷ್ಟು ಕನಸುಗಳು ನೆರವೇರೋದಕ್ಕೆ 2 ವರ್ಷ ತಗೊಳುತ್ತೆ, 3 ವರ್ಷ ತಗೊಳುತ್ತೆ, 4 ವರ್ಷ ತಗೊಳುತ್ತೆ. ಕೆಲವೊಂದು ಕನಸುಗಳು ನೆರವೇರೋದಕ್ಕೆ 5 ವರ್ಷ ಕೂಡ ತಗೊಳುತ್ತೆ. ಯಾಕಂದರೆ ನಿಮ್ಮ ಕನಸುಗಳು ಅಷ್ಟು ದೊಡ್ಡದಾಗಿರುತ್ತೆ. ಕನಸುಗಳ ಜೊತೆ ಬದುಕೋಣ. ಕನಸುಗಳಿಂದ ನಿರಾಶೆಯಾದಾಗ ಆ ಕನಸುಗಳಿಗೆ ಒಂದು ಪರಿಹಾರವನ್ನು ತಗೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷ ಅಂದರೆ ನನಗೇನು ವಿಶೇಷ ಏನಿಲ್ಲ, ಬಟ್ ಆದರೂ ಎಲ್ಲರ ಮುಖದಲ್ಲೂ ವಿಶೇಷ ಕಾಣ್ತಾ ಇಲ್ಲ, ವಾತಾವರಣದಲ್ಲೂ ಏನು ವಿಶೇಷ ಕಾಣಲಿಲ್ಲ. ಬೆಳಗ್ಗೆ ನಾನು ಒಂದು ರೌಂಡ್ ಹೋಗಿದ್ದೆ, ಅಲ್ಲಿ ಏನೂ ವಿಶೇಷ ಕಾಣಲಿಲ್ಲ. ಬಟ್ ಕೆಲವೊಂದು ವಿಶೇಷ ಕಾಣ್ತು. ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿ ಮನೆ ಮುಂದೆ ರಂಗೋಲಿಗಳಿದ್ವು, ಮುಖದಲ್ಲಿ ಹೊಸ ವಾತಾವರಣ ಇತ್ತು, ಒಂದು ಸಂಭ್ರಮ ಇದ್ದಾಗ ಜನರು ಯಾವ ರೀತಿ ಆಚರಿಸ್ತಾ ಇದ್ರು ಅದೇ ರೀತಿ ಆಚರಿಸ್ತಾ ಇದ್ರು. ನಮ್ಮ ಖುಷಿಗಿಂತ ದೊಡ್ಡ ವಿಚಾರ ಇನ್ನೊಂದಿಲ್ಲ, ಅದು ನಾನು ಒಪ್ಕೋತೀನಿ. ಖುಷಿನ ಹೊಸ ವರ್ಷಕ್ಕೆ ಆಚರಿಸ್ಬೇಕು ಅನ್ನೋದು ನಿಮ್ಮ ಅನಿಸಿಕೆ ಆಗಿದ್ರೆ ಅದು ನನ್ನ ವಿಚಾರಗಳು ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋಂಗಿಲ್ಲ. ಏನೇ ಆಗಿರಲಿ ಸ್ನೇಹಿತರೆ, ಹೊಸ ವರ್ಷ ಹೊಸತನ ಆಗಿರೋ ಕೆಟ್ಟ ಘಟನೆಗಳನ್ನು ಮರೆಯೋಣ. ಒಳ್ಳೆಯದನ್ನು ತಗೊಂಡು ಮತ್ತೆ ಮುಂದಿನ ವರ್ಷಕ್ಕೂ ತಗೊಂಡು ಹೋಗೋಣ. ಮತ್ತು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ನೀವು 2025ರಲ್ಲಿ ಯಾವ್ಯಾವ ಕನಸುಗಳನ್ನು ಕಟ್ಟಿದ್ರಲ್ಲ ಆ ಕನಸುಗಳು ನೆರವೇರಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವರ್ಷದ ಬಗ್ಗೆ ಮಾಡೋದಿಲ್ಲ, ಅಪ್ಡೇಟ್ ಇದ್ದರೆ ಮಾಡ್ತೀನಿ, ಆ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ.